ಯಾವ ದಿಕ್ಕು ಯಾವ ದಿಸೆಯು ಯಾರ ಬಲವು ಯಾರ ಕಡೆಗೋ ಕವಲುದಾರಿ ಹಲವು ಹರಿಯಲಲ್ಲಿ ಒಲವು. ಸಾಕಾ? ಸಾಕು ಸಾಕು. ತಡೀರಿ, ಒಂಚೂರು ಸಾರು ಹಾಕುವ. ಮಗ ಇನ್ನು ಯಾಕೆ ಬಂದಿಲ್ಲ ಅಂತ. ಅವನೇನು ಚಿಕ್ಕ ಮಗುನ, ಬರ್ತಾನೆ ಬಿಡು. ಏನಿದ್ರು ಊಟದ ಹೊತ್ತಿಗೆ ಜೊತೆಗಿರ್ತಿದ್ನಲ್ವಾ. ಕೆಲ್ಸದ ಬೇಟೆಯಲ್ಲಿದ್ದಾನಲ್ಲ. ಯಾವ್ರಿಗೆ ಎಂಟ್ರಿಗೆ ಹೋಗಿದ್ದಾನೆ ಏನೋ. ದೇವ್ರೆ, ಮಗನಿಗೊಂದು ಕೆಲ್ಸ ಆದ್ರೆ ಸಾಕು. ಹಲೋ ಅಮ್ಮ, ಇವತ್ತು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನನ್ಗೆ ಇವತ್ತೊಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ. ಸ್ವಲ್ಪ ಕೆಲಸ ಇದೆ. ಹಾ, ಹೌದಾ? ನೀನು ಮೊನ್ನೆ ಮಗನಿಗೊಂದು ಕಾಗದ ಕೊಟ್ಟಿಯಲ್ಲ, ಎಲ್ಲಿಂದ ಬಂದಿದ್ದದು? ಅದು ಅಪಾಯಿಂಟ್ಮೆಂಟ್ ಲೆಟರ್, ಬಾಂಬೆಯಿಂದ ಬಂದದ್ದು. ಎಲ್ಲಿ? ಏನ್ ಕೆಲ್ಸ? ಎಷ್ಟ್ ಸಂಬ್ಳಂತೆ? ಅಮ್ಮ, ಅದೆಲ್ಲ ಮನೆಗೆ ಬಂದು ಹೇಳ್ತೀನಮ್ಮ. ಹಾ ಹಾ, ಅಂತೂ ದೇವ್ರು ಕಣ್ಬಿಟ್ಟ. ಉತ್ತಮ್ಗೊಂದು ಜಾಬ್ ಆದ್ರೆ ನನ್ನ ಆಸೆ ಈಡೇರ್ದ ಹಾಗೆ. ಒಟ್ನಲ್ಲಿ ಮಗನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನ್ ಮಾಡಿದ್ಯಂತಾಯ್ತು. ನಮ್ಮಗ ದೊಡ್ಡ ಮನೆ ಮಾಡಿ ನಮ್ಮನ್ನೂ ಅಲ್ಲೇ ಕರೆಸ್ಕೋತಾನಲ್ಲ, ಆಗ ನೀವು ನನ್ನ ಮಾತನ್ನು ಒಪ್ಕೋತೀರಿ. ಏನ್ ಮಾಡ್ಲಿ, ನನ್ಗಿದೊಂದು ರೇರ್ ಅಪಾರ್ಚುನಿಟಿ. ಹೆಡ್ ಆಫೀಸ್ ಮುಂಬೈ. ಇದನ್ ಬಿಟ್ರೆ ನಮ್ಮೂರಲ್ಲಿ ನೋ ಚಾನ್ಸ್. ಉನ್ನತಿಗೇನು ಹೇಳಿ? ಬಡತನದಲ್ಲಿ ಬೆಳೆದೋರಂದ್ರೆ ನಂಗೆ ತುಂಬ ಇಷ್ಟ. ನಿನ್ನ ಡೇರಿಂಗ್ ನಾನು ತುಂಬ ಇಷ್ಟಪಟ್ಟೆ. ಮದುವೆ ಆದಮೇಲೆ ಕಷ್ಟ ಅನ್ನೋ ಪದಾನ ನಿನ್ನ ಲೈಫಿಂದ ಅಳಿಸಾಕ್ಬಿಡ್ಬೋದು. ನನ್ನ ಅಪ್ಪ ಅಮ್ಮನ್ ಬಿಟ್ಟು ಸುಖವಾಗಿರೋಕ್ಕಾಗತ್ತಾ? ನೀನ್ ಕಲ್ತು ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು. ಏನು ಅಂತ ನಿರ್ಧಾರ ಆಯ್ತು? ಏನಾಯ್ತು ಮಗ? ಯೋಚಿಸ್ತಾ ಇದ್ದೀನಿ. ಯೋಚನೆ ಮಾಡೋದೇನಿದೆ? ನಿಂಗೊಳ್ಳೆ ಜಾಬ್ ಸಿಗ್ಬೇಕಂತಾನೆ ಕಷ್ಟಪಟ್ಟು ಓದ್ಸಿರೋದಲ್ವಾ? ನಿಮ್ಮ ಇಷ್ಟದ ಜಾಬೇ ಸಿಕ್ಕಿದೆಯಲ್ಲ, ಹಾ? ಅದು
ಮುಂಬೈಯಲ್ಲಿ. ಮುಂಬೈಯಲ್ಲಿ? ಇಲ್ಲೇ ಎಲ್ಲಾದರೂ ಕೆಲಸ ಸಿಗಲ್ಲ ಮಗ? ನಾನು ಕಲ್ತಿರೋ ವಿಷಯದಲ್ಲಿ ಇಲ್ಲಿ ಜಾಬ್ ಸಿಗೋದು ಕಷ್ಟಪ್ಪ. ಹಾ? ಏನಿದ್ರು ಮುಂಬೈ, ಚೆನ್ನೈ, ಡೆಲ್ಲಿ ಹೀಗೆ. ಒಳ್ಳೇದಾಯ್ತು ಬಿಡು. ನೀನು ಅಲ್ಲೇ ಒಂದು ದೊಡ್ಡ ಮನೆ ಮಾಡ್ಕೋಬೋದಲ್ವಾ? ಹೌದೌದು. ಮತ್ತೆ ಹೊಲ ಮನೆ ಎಲ್ಲ ಮಾರಿ ಅಲ್ಲೇ ಹೋಗಿ ಠಿಕಾಣಿ ಹುಡ್ಬೋದು. ಏನೇ ಮಾಡಿದ್ರು ಮನುಷ್ಯ ಹೊಟ್ಟೆಗೆ ಅನ್ನ ತಿನ್ಬೇಕೆ ಹೊರತು ಸಂಪತ್ತಲ್ವಲ್ಲ. ನಾವಿಷ್ಟು ವರ್ಷ ಸೆಗಣಿ ಗೊಬ್ಬರ ಹೊತ್ತಿದ್ದು ಸಾಕಾಗಿಲ್ವಾ? ರೀ, ಅವನತ್ರ ಯಾಕೆ ಕೆಲಸ ಮಾಡಿಸ್ತಾ ಇದ್ದೀರಿ? ಯಾಕಂದ್ರೆ ಅವನು ರೈತನ ಮಗ. ಅಮ್ಮ, ಇದು ನಾನು ಇಷ್ಟಪಟ್ಟು ಮಾಡೋ ಕೆಲಸ. ಆದ್ರೆ ಅವನೀಗ ಇಂಜಿನಿಯರಿಂಗ್ ಸ್ಟೂಡೆಂಟು. ನೀ ಬಿಡು ಮಗ. ತಗೊಳ್ಳಿ. ಬಿಡಮ್ಮ. ನೀನ್ ಕಲ್ತು ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು. ಆದ್ರೆ ನಾನು ಈ ಹಳ್ಳಿ ಬಿಡ್ಬೇಕಾಗತ್ತಲ್ಲ. ಬಿಟ್ರೇನು? ನಾವು ಇಷ್ಟು ವರ್ಷ ಇಲ್ಲಿದ್ದು ಮಾಡಿದ್ದೇನು? ಒಟ್ನಲ್ಲಿ ನಾನು ಎಲ್ಲಾದ್ರೂ ಸರಿ ಜಾಬ್ ಮಾಡಬೇಕು ಅಲ್ಲ? ನಾನು ಹಾಗೆ ಹೇಳಿಲ್ಲ. ನಾವು ಸಾಯೋ ಕಾಲಕ್ಕೆ ನೀನು ನಮ್ಮ ಜೊತೆ ಇರಬೇಕು ಅಂತಲೇ ನಮ್ಮ ಆಸೆ. ಅಷ್ಟೇ ತಾನೇ. ಮತ್ತೆ ಈ ಹಳ್ಳಿ, ಹೊಲ, ತೋಟ ಇದ್ದೇ ಇದೆಯಲ್ಲ. ಬೇಕಾಗಿಲ್ಲ. ನೀನೀಗ ಇಂಜಿನಿಯರು. ಮತ್ತೆ ಹಳ್ಳಿ, ಹೊಲ ನಾವು ಬಡತನದಲ್ಲೇ ಬದುಕಿದ್ದಾಯ್ತು. ನನ್ ಮಗ ಶ್ರೀಮಂತ ಆಗ್ಬೇಕು. ಹಾಗಂತಾನೆ ನನ್ಗೆ ಶ್ರೀಮಂತ ಹುಡುಗಿನ ಗಂಟು ಹಾಕೋ ಹಾಗೆ ಅಪ್ಪಂಗೆ ತಾಕೀತ್ ಮಾಡಿದ್ದು. ನನಗ ಯಾವಾಗ? ನಂಗೆ ಗೊತ್ತಪ್ಪ. ಒಂದಿನ ನಮ್ ಕಾಲ ಆಯ್ತು. ಮಗನ್ ಭವಿಷ್ಯ ಮುಖ್ಯ ಅಲ್ವಾ? ನಾನೊಬ್ಬ ಬಡ ರೈತ. ನನ್ನಿಂದ ಆದಷ್ಟು ಮಾಡಿದ್ದೀನಲ್ಲ, ಇನ್ನೇನು ಮಾಡಲಿ? ಈಗ ಕಾಲ ಬದಲಾಗಿದೆ. ಎಲ್ರಿಗೂ ಶ್ರೀಮಂತರಾಗ್ಬೇಕನ್ನೋ ಆಸೆ ಇರತ್ತೆ. 12:30. ಹಾಗಂತ ನಾನು ಏನು ಮಾಡ್ಬೋದು ಹೇಳು? ನೀವೇನ್ ಮಾಡಿದಿರಿ? ಮಗಳಿಗೊಂದು ಶ್ರೀಮಂತ ಗಂಡನ್ನ ಹುಡ್ಕೋದು ನಿಮ್ಮಿಂದಾಗಿಲ್ಲ. ಮಗನಿಗಾದ್ರೂ ಒಂದು ಶ್ರೀಮಂತ ಹುಡುಗಿನ ಹುಡುಕಿ. ನಿನಗೆ ಯಾಕೆ ಈ ಶ್ರೀಮಂತಿಗೆ ಹುಚ್ಚು ಅಂತ? ನೀನು ನನ್ನ ಮದುವೆ ಆಗಿದ್ದು ನಾನು ಶ್ರೀಮಂತ ಅಂತಲಾ? ಆಗಿನ ಪರಿಸ್ಥಿತಿ ಬೇರೆ ಇತ್ತು. ಓ, ಈಗಾದ್ರೆ ಶ್ರೀಮಂತನೇ ಮದುವೆ ಆಗ್ತಿದ್ದೆ ಅನ್ನು. ತಮಾಷೆ ಬೇಡ. ನನ್ ಮಗ ಇಂಜಿನಿಯರ್, ಬಡ ರೈತ ಅಲ್ಲ. ಆಯ್ತು, ನಾನೀಗ ಏನು ಮಾಡಲಿ? ಹೇಗಾದ್ರೂ ಮಾಡಿ ಯಾವ್ದಾದ್ರೂ ಶ್ರೀಮಂತ ಹುಡುಗಿನ ತಲಾಶ್ ಮಾಡಿ. ಮದುವೆ ಆಗ್ಬೇಕಾದವನು ನನ್ನ ಮಗ. ನಾನು ತಲಾಶ್ ಮಾಡೋದಂದ್ರೇನು? ಬೇಡ ಬಿಡಿ. ಅವನಿಗೊಂದು ಒಳ್ಳೆ ಜಾಬ್ ಆದ್ರೆ ಶ್ರೀಮಂತ ಹುಡುಗಿರು ಅವನ ಬೆನ್ ಹಿಂದೆ ಬೀಳ್ತಾರೆ. ಓ, ಆಗ್ ನೋಡಿ ನಮ್ ಗೌರವ ಎಲ್ಲಿ ತಲುಪಿರುತ್ತೆ ಅಂತ. ಯಾರವಳು? ನಾನು ಪ್ರೀತಿ ಮಾಡ್ತಿರೋ ಹುಡುಗಿ. ಉನ್ನತಿ ಅಂತ ಹೆಸರು.
ಇವಳಪ್ಪ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಕೋಟ್ಯಾಧೀಶ. ಒಬ್ಳೇ ಮಗಳು. ಓ ದೇವ್ರೆ, ಜಾಬು, ಮದುವೆ ಎಲ್ಲ ಜೊತೆ ಜೊತೆಗೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಈ ತಾಯಿಗೆ? ನೀನು ಅವಳನ್ನ ಮದುವೆ ಆಗ್ತೀಯ? ಪ್ರೀತಿ ಮಾಡೋವಾಗ ಹಾಗೆ ಅಂದ್ಕೊಂಡಿದ್ದೆ. ಪ್ರೀತಿ ಮಾಡಿದ್ಮೇಲೆ ಮದ್ವೆ ಆಗೋದಿಲ್ವೇ? ಎಲ್ಲ ದೇವರಿಚ್ಛೆ ಮಗ. ಆದರೆ ಮಗನಿಚ್ಛೆ ಏನು ಅಂತ ಕೇಳಿದ್ಯಾ? ಸಂಬಳ ಬರೋ ಕೆಲ್ಸ, ಸುಖ ಕೊಡೋ ಹೆಂಡ್ತಿ, ಇದನ್ನು ಬೇಡ ಅಂತನಾ ನನ್ ಮಗ? ಏನ್ ಮಗ? ಅದನ್ನೇ ಯೋಚಿಸ್ತಾ ಇದ್ದೀನಿ. ಯೋಚಿಸ್ತಿದ್ದೀನಿ ಅಂದ್ರೆ? ನೋಡು, ನಾನ್ ನನ್ನ ಅಮ್ಮನ್ ಕಳ್ಕೊಂಡಿದ್ದೀನಿ. ನಂಗೇನಿದ್ರು ಅಪ್ಪನೇ ಎಲ್ಲ. ಅವ್ರೇನು ಹೇಳ್ತಾರೋ ಹಾಗೇ ನಾನಿರೋದು. ನೋಡು, ನನ್ನ ಕ್ವಾಲಿಫಿಕೇಷನ್ಗೆ ಇಲ್ಲೆಲ್ಲೂ ಜಾಬ್ ಸಿಗಲ್ಲ. ಈಗ ಬಾಂಬೆನಲ್ಲಿ ಜಾಬ್ ಕನ್ಫರ್ಮ್ ಆಗಿದೆ. ನಿಂಗೆ ಜಾಬ್ ಮಾಡು ಅಂತ ಯಾರು ಹೇಳಿದ್ರು? ನೀನು ಕಲ್ತು ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು. ಅದು ನಮ್ಮಮ್ಮನ ಬಹುಕಾಲದ ಆಸೆ. ಮದ್ವೆ ಆದ್ಮೇಲೆ ನನ್ನ ಆಸೆ, ನನ್ನಪ್ಪನ ಆಸೆ ಎಲ್ಲಾನು ಮುಖ್ಯವಾಗಿರುತ್ತಲ್ಲ ಉತ್ತಮ್. ಅಂದ್ರೆ ನಾನು ಜಾಬಿಗೆ ರಿಪೋರ್ಟ್ ಮಾಡ್ಕೊಳ್ಳೋದು ಬೇಡ ಅಂತಾನಾ? ಎಕ್ಸಾಕ್ಟ್ಲಿ. ನೀನು ನನ್ನಪ್ಪನ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಿದ್ದೀಯಲ್ಲ. ಕಂಡೀಷನ್ಸ್? ನೀನು ಇಂಜಿನಿಯರಿಂಗ್ ಮಾಡಿದ್ದು ಗ್ರೇಟ್, ಆದರೆ ನನ್ನ ವಿಷನ್ ಬೇರೆನೇ ಇದೆ. ನನಗೊಬ್ಬಳೇ ಮಗಳು, ಅವಳ ಆಸೆಗಳೇ ನನ್ನ ಆಸೆ. ಅವಳು ನಿನ್ನ ಮದುವೆ ಆಗ್ತೀನಿ ಅಂತಿದ್ದಾಳೆ. ನೀನು ಅವಳನ್ನು ಮದುವೆ ಆದರೆ ನನ್ನೆಲ್ಲ ಆಸ್ತಿಗೂ ನೀನೇ ಉತ್ತರಾಧಿಕಾರಿ. ನೋ ಜಾಬ್, ನೋ ಬಿಸ್ನೆಸ್, ಮನೆಯಾಳಿಯಾಗಿದ್ಬಿಡು. ಏಯ್, ಎಸ್ ಅನ್ನೋ. ನಿನಗೆ ನಿನ್ನ ಅಪ್ಪನ ಬಿಟ್ಟಿರೋಕ್ಕಾಗಲ್ಲ. ನಾನು ನನ್ನ ಪೇರೆಂಟ್ಸನ್ನು ಬಿಟ್ಟು ಬರಬೇಕಲ್ಲ. ನೀನಿದನ್ನ ಬಹಳ ತಡವಾಗಿ ಯೋಚನೆ ಮಾಡ್ತಾ ಇದೀಯ ಉತ್ತಮ್. ಹೌದು, ತಡವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಾಗಿದ್ರೆ ಯೋಚನೆ ಮಾಡಬೇಕಾಗಿತ್ತು. ಉನ್ನತಿನ ಪ್ರೀತಿ ಮಾಡಬೇಕಾಗಿದ್ರೆ ಯೋಚನೆ ಮಾಡಬೇಕಾಗಿತ್ತು. ಜಾಬ್ ಇಂಟರ್ವ್ಯೂಗೆ ಹೋಗಬೇಕಾಗಿದ್ರೆ ಯೋಚನೆ ಮಾಡಬೇಕಾಗಿತ್ತು. ಕಡೆ ಕಾಲದಲ್ಲಿ ನನ್ನ ಅಪ್ಪ ಅಮ್ಮ ಅನಾಥ ಆಗಬಾರ್ದು ಅಂತ ಯೋಚನೆ ಮಾಡಬೇಕಾಗಿತ್ತು. ಉತ್ತಮ್, ನೀನು ನಡೆಯಕ್ಕಾಗದೆ ಎಡವತ್ತಿದ್ದಾಗ ಕೈ ಹಿಡಿದು ನಡೆಸಿದ್ದೇವೆ. ನಾವು ನಡೆಯಕ್ಕಾಗದೆ ಒದ್ದಾಡೋ ಹೊತ್ತಿಗೆ ನೀನೇನು ಮಾಡ್ತಿ? ಯೋಚನೆ ಮಾಡು.
ಲವ್ ದ ಮದರ್ಲ್ಯಾಂಡ್, ಲವ್ ದ ಮದರ್ ಆ್ಯಂಡ್ ಡ್ಯಾಡ್. Money will lose the meaning in front of mankind. Uttam.